ನಮಸ್ಕಾರ ಸ್ನೇಹಿತರೆ, ಈ ಜಗತ್ತು ನಮಗೇನೆಲ್ಲ ತೋರಿಸ್ತಾ ಇದೆ. ಕೆಲವು ದಿನಗಳ ಹಿಂದೆ ನಾವು ಅತುಲ್ ಸುಭಾಷ್ ಮತ್ತು ನಿಖಿತಾ ಸಿಂಘಾನಿಯಾ ಪ್ರಕರಣದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೇವೆ. ಹೆಂಡತಿ ತನ್ನ ಗಂಡನಿಗೆ ಹೇಗೆ ಮೋಸ ಮಾಡಿದಳು, ಆತ್ಮಹತ್ಯೆಗೆ ಹೋಗುವ ಮಟ್ಟಿಗೆ ಅವನಿಗೆ ನೋವಾಗಿತ್ತು. ಇಂತಹ ಘಟನೆಗಳನ್ನು ನೋಡಿದಾಗ ಈ ಪ್ರೀತಿ ಸಂಬಂಧಗಳ ಬಗ್ಗೆ ಮನಸ್ಸಿಗೆ ಅಸಮಾಧಾನ ಮೂಡುತ್ತದೆ. ಇಂದಿನ ದಿನಗಳಲ್ಲಿ ನಿಜವಾದ ಪ್ರೀತಿ ಇದೆಯಾ, ನಂಬಿಕೆ ವಿಶ್ವಾಸ ಎಲ್ಲಿ ಹೋಗ್ತಾ ಇದೆ ಎನ್ನುವ ಚಿಂತೆ ನಮ್ಮಲ್ಲಿ ಕಾಡುತ್ತೆ. ಆದರೆ ಈ ಘಟನೆಯನ್ನು ನೀವು ನೋಡಿದ ಬಳಿಕ ಮುರಿದು ಹೋದ ಎಷ್ಟೋ ಭರವಸೆಗಳು ಮತ್ತೆ ಚಿಗುರಲು ಶುರುವಾಗುತ್ತದೆ. ಅಂತಹ ಕರುಣಾಮಯ ಘಟನೆ ನಡೆದಿದೆ. ಅದನ್ನು ತಿಳಿಯುವ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಮೂಲಕ ಫೇಮಸ್ ಆಗಿದ್ದಂತಹ ನೇಪಾಳಿ ಮೂಲದ ಬಿಬೇಕ್ ಪಂಗೇನಿ ಅವರು ಮೆದುಳಿನ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಅವರ ಪತ್ನಿ ಸೃಜನಾ ಸುವೇದಿ ಹಾಗೂ ಬಿಬೇಕ್ ಪಂಗೇನಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ದಂಪತಿಗಳಾಗಿ ನೇಪಾಳದಲ್ಲಿ ಹೆಸರು ಮಾಡಿದ್ದರು. ಬಿಬೇಕ್ ಪಂಗೇನಿ ಹಾಗೂ ಸೃಜನಾ ಸುವೇದಿ ಅವರು ಹೈಸ್ಕೂಲ್ನಲ್ಲಿ ಇರುವಾಗಲೇ ಪ್ರೀತಿಸಿದ್ದರು. 6 ವರ್ಷಗಳ ಸಂಬಂಧದ ನಂತರ ಇಬ್ಬರು ಮದುವೆ ಕೂಡ ಆಗಿದ್ದರು. ಬಿಬೇಕ್ ಪಂಗೇನಿ ಅವರು ಅಮೆರಿಕದ ಜಾರ್ಜಿಯಾ ವಿವಿಯಲ್ಲಿ ಫಿಸಿಕ್ಸ್ ಮತ್ತು ಜಿಯೋಗ್ರಫಿಯಲ್ಲಿ PhD ಮಾಡಿದ್ದಾರೆ. 2022ರಲ್ಲಿ ಬಿಬೇಕ್ ಪಂಗೇನಿ ಅವರಿಗೆ ಮೆದುಳಿನ ಕ್ಯಾನ್ಸರ್ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ. ಅದು 4ನೇ ಹಂತದಲ್ಲಿರುವುದು ತಿಳಿಯುತ್ತದೆ. 4ನೇ ಹಂತದ ಕ್ಯಾನ್ಸರ್ಗೆ 2 ಶಸ್ತ್ರಚಿಕಿತ್ಸೆಯನ್ನು ವೈದ್ಯರು ಪ್ರಾರಂಭಿಸುತ್ತಾರೆ. ತುಂಬ ನೋವು, ಆಘಾತ, ಕಷ್ಟ. ಆ ವ್ಯಕ್ತಿ ಅನೇಕ ಸಮಸ್ಯೆಗಳನ್ನು ಅನುಭವಿಸುತ್ತಾನೆ. ಈ ಎಲ್ಲ ಕಷ್ಟದ ಸಂಪೂರ್ಣ ಸಮಯದಲ್ಲಿ ಅವನೊಂದಿಗೆ ಇರುವ ಒಬ್ಬ ವ್ಯಕ್ತಿ ಎಂದರೆ ಅದು ಅವನ ಹೆಂಡತಿ. ಕೊನೆಗೆ ವೈದ್ಯರು ಹೇಳುತ್ತಾರೆ, ನಿಮಗೆ ಸಮಯ ಇರುವುದು ಕೇವಲ 6 ತಿಂಗಳು ಮಾತ್ರ ಎಂದು. ಆದರೆ ಈ ಹುಡುಗಿ ಆ ವ್ಯಕ್ತಿಯ ಜೀವನದಲ್ಲಿ ಏನು ಬೇಕಾದರೂ ಮಾಡಲು ಸಿದ್ಧಳಿದ್ದಳು. ಪ್ರತಿ ಕ್ಷಣ ಅವನ ಖುಷಿಗಾಗಿ ಹೋರಾಡಲು ಸಿದ್ಧಳಿದ್ದಳು. ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಹಗಲು ರಾತ್ರಿ ಎನ್ನದೇ ಅವನೊಂದಿಗೆ ಇದ್ದು ಆರೈಕೆ ಮಾಡುತ್ತಾ ಆತ್ಮವಿಶ್ವಾಸವನ್ನು ತುಂಬುತ್ತಿದ್ದಳು. ಆ ಹುಡುಗಿಯಲ್ಲಿ ತನ್ನ ಪ್ರೀತಿಯ ಉಳಿವಿಗಾಗಿ ತ್ಯಾಗವಿತ್ತು, ಸಮರ್ಪಣೆ ಇತ್ತು, ಸಹಾನುಭೂತಿ ಇತ್ತು, ಧೈರ್ಯವಿತ್ತು, ಹೆಚ್ಚಾಗಿ ಆತ್ಮವಿಶ್ವಾಸವಿತ್ತು. ಇಂತಹ ಪ್ರೇಮ ಕಥೆಗಳನ್ನು ಈ ದಿನಗಳಲ್ಲಿ ನಾವು ಎಲ್ಲೆಂದರಲ್ಲಿ ನೋಡಲು ಸಾಧ್ಯವಿಲ್ಲ. ನಮಗೆ ಸ್ಫೂರ್ತಿ ನೀಡುವ ಪ್ರೇಮ ಕಥೆ ಸಂಬಂಧಿಗಳಿಗಾಗಿ ಎಲ್ಲವನ್ನೂ ಮಾಡಲು ಸಿದ್ಧವಿತ್ತು. ಪ್ರತಿದಿನ ಅವನ ಜೊತೆ ಇದ್ದು ಆರೈಕೆ ಮಾಡುತ್ತಾ ಅವನನ್ನು ಮನರಂಜಿಸುತ್ತಾ ಪ್ರೀತಿ ಕೊಡುತ್ತಾ ಸಾವಿನ ದಿನಗಳನ್ನು ಒಂದೊಂದಾಗಿ ಮುಂದೆ ದೂಡುತ್ತಾ ಇದ್ದಳು. ಆದರೆ ದಿನ ಕಳೆದಂತೆ ಆತ್ಮವಿಶ್ವಾಸ ಕುಗ್ಗುತ್ತಾ ಅವನ ಪರಿಸ್ಥಿತಿ ಹದಗೆಡುತ್ತಾ ಹೋಯಿತು. ಅಂತಿಮವಾಗಿ ಡಿಸೆಂಬರ್ 2024ರಲ್ಲಿ ಅವನು ಈ ಜಗತ್ತಿನಲ್ಲಿ ತನ್ನ ಕೊನೆಯ ಉಸಿರನ್ನು ಬಿಡುತ್ತಾನೆ. ಸ್ನೇಹಿತರೆ, ಈ ಕಥೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಿರುವ ವಿಷಯ ಏನೆಂದರೆ, ಪ್ರೀತಿ ಮತ್ತು ನಂಬಿಕೆ ಇಂತಹ ವಿಷಯಗಳು ಈ ಪ್ರಪಂಚದಿಂದ ದೂರ ಹೋಗಿಲ್ಲ. ಸರಿಯಾದ ಜನರು ಮತ್ತು ನಿಜವಾದ ಜನರು ಸಿಕ್ಕರೆ ಇಂದಿಗೂ ಬದುಕು ಸುಂದರ. ಸರಿಯಾದ ಜನರನ್ನು ಹುಡುಕುವುದು ಬಹಳ ಮುಖ್ಯವಾಗಿದೆ. ಇವರಿಬ್ಬರ ಪ್ರೇಮಕತೆ ಹಾಗೂ ಸೃಜನಾ ಅವರ ಪ್ರೀತಿ, ತ್ಯಾಗ, ಸಮರ್ಪಣೆ ಬಹಳಷ್ಟು ಜನರಿಗೆ ಸ್ಫೂರ್ತಿಗೊಳಿಸಲಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ.